ಏಯ್, ಯಾರೋ ನೀನು? ಬೀದಿಯಲ್ಲಿ ತಿರುಗುವ ಗೂಳಿಯಾಗಿ ಬಂದು ಕೂತಿರುವೆಯಲ್ಲ, ನನಗೆ ನಾಚಿಕೆ ಆಗುವುದಿಲ್ಲವೇನು? ಯಾರು ನೀನು? ಸರ್, ನನ್ನ ಹೆಸರು ತರುಣ ಅಂತ. ನಾನು ನಿನ್ನ ತಂಗಿಯನ್ನು ಪ್ರೀತಿಸಿದ ಪ್ರಿಯತಮೆ. ಈಗ ಮದುವೆ ವಿಷಯ ಮಾತನಾಡಲು ನಿಮ್ಮ ಹತ್ತಿರ ಬಂದಿದ್ದೇನೆ. ಓಹೋ, ಏನು ಅರಿಯದ ನನ್ನ ತಂಗಿಗೆ ಪ್ರೀತಿ ಪ್ರೇಮ ಎಂಬ ಮಂಕು ಬೂದಿಯಲ್ಲಿ ಎರಚಿರುವ ಮಹಾನುಭಾವರು ತಾವೇ ಏನು? ನಿನಗೆ ಹಣ, ಆಸ್ತಿ, ಐಶ್ವರ್ಯ, ತಂದೆ ತಾಯಿ ಇವೆಲ್ಲ ಇದಾವೋ ಅಥವಾ ಇಲ್ಲವೋ? ಸರ್ ನೋಡಿ ಸರ್, ನನಗೆ ನನ್ನವರು ತನ್ನವರು ಅಂತ ಯಾರು ಇಲ್ಲ. ಹಣ, ಆಸ್ತಿ, ಐಶ್ವರ್ಯ ಇವೆ ಯಾವು ನನ್ನ ಹತ್ರ ಇಲ್ಲ. ಈಗ ನನ್ನ ಹತ್ರ ಇರುವ ಬಹುದೊಡ್ಡ ಆಸ್ತಿ ಅಂದ್ರೆ ನನ್ನ ಪ್ರೀತಿಸುವ ಪ್ರಿಯತಮೆ ಮಾತ್ರ ಸರ್. ಬೀದಿಯಲ್ಲಿ ಭಿಕ್ಷೆ ಬೇಡುವ ಭಿಕಾರಿ ನನ್ನ ಮಗನೇ, ಸುತ್ತು ಕೋಳಿಗೆ ಗತಿ ಇಲ್ಲದೆ ಪರದಾಡುವ ತಿರುಬೋಕಿ ಎನ್ನುವಂತಾಯಿತು ನಿನ್ನ ಸ್ಥಿತಿ. ಇಂತಹ ಸ್ಥಿತಿ ಇದ್ದರೂ ಕೂಡ ಅದು ಹೇಗೆ ನನ್ನ ತಂಗಿಯನ್ನು ಕೊಟ್ಟು ನಿನಗೆ ಮದುವೆ ಮಾಡಿಕೊಡಲಿ? ನನ್ನ ಅಂತಸ್ತಿಗೆ ತಕ್ಕ ಒಂದೇ ಒಂದು ಅರ್ಹತೆಯೂ ಕೂಡ ನಿನಗಿಲ್ಲ. ಹೀಗಿರುವಾಗ ಅದು ಯಾವ ಮುಖ ಇಟ್ಟುಕೊಂಡು ನಿಮ್ಮಿಬ್ಬರ ಪ್ರೀತಿಗೆ ನಾನು ಒಪ್ಪಿಗೆ ಕೊಡುತ್ತೇನೆ ಎಂದು ತಿಳಿದು ಇಲ್ಲಿವರೆಗೂ ಬಂದಿರುವೆಯೇ ಬಡ. ನಿಮ್ಮ ಮಾತನ್ನು, ಈ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವರ ನಾಲಿಗೆಯನ್ನು ಇಲ್ಲೇ ಸೆಳೆಬಿಡುತ್ತಿದ್ದೆ. ನಾನು ಪ್ರೀತಿಸಿದ ಪ್ರಿಯತಮೆ ದೀಪಾಳ ಅಣ್ಣ ಎಂಬ ಒಂದೇ ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ. ದಿಕ್ಕಿಲ್ಲದ ಅಕ್ಕಿಯಂತೆ ಬರಡು ಹಾಗೆ ಅಲಿಯುತ್ತಿರುವ ಬೀದಿ ಭಿಕಾರಿ. ನಿನ್ನಂತಹ ನಿಷ್ಕಳಂಕ ಹೊತ್ತಿರುವ ಈ ಸಮಾಜದಲ್ಲಿ ನಿಮ್ಮಂತವರನ್ನ ಮೆಟ್ಟಿ ನಿಂತು ಯುಗದ ಕಾಮರಾಜನಂತೆ ಮೆರೆಯುತ್ತಿರುವ ನನಗೆ ಎದುರು ಮಾತನಾಡುತ್ತಿರುವೆ ಮಗನೇ. ಅಂಥದರಲ್ಲಿ ನನ್ನ ನಾಲಿಗೆಯಿಂದ ಸೀಳುವನೆಂದು ಪೊಗಳುವೆನಲೇ ಬಡ ಪೂಜೆ. ಮಾತಿಗೂ ಬಡವನೆಂದು ಅಂಗಿಸಬೇಡ. ಈ ಬಡವನಿಂದಲೇ ನೀನು ಇನ್ನು ಬದುಕಿರುವುದು. ಇಲ್ಲವಾದರೆ ನಿನಗೆ ಇಷ್ಟೊಂದು ಐಶ್ವರ್ಯ ಅಂತಸ್ತು ಬರುತ್ತಿರಲಿಲ್ಲ. ನೀನು ನೋಡು, ನೀನು ತಿಂದು ತೆಗೆತಿರುವ ಅನ್ನ ಸಹ ಒಬ್ಬ ಬಡ ರೈತ ಬೆವರರಿಸಿ ದುಡಿದಿದ್ದು. ಇಂತಹ ಬಡವರು ಬೆವರರಿಸಿ ದುಡಿಯುವ ನನ್ನಂತ ಸೈನಿಕರು ಇಲ್ಲದೆ ಹೋದರೆ ನಿನ್ನ ಬಾಳು ನಾಯಿಗಿಂತ ಕೀಳುಗಳ ಸೂರ್ಯ. ನನ್ನನ್ನೇ ನಾಯಿ ಎಂದು ಬೊಗಳುವಷ್ಟು ಸೊಕ್ಕು ಬಂತೆ ಮಗನೇ. ಇಲ್ಲಿಯೇ ಈ ಕ್ಷಣದಲ್ಲಿಯೇ ನಿನ್ನನ್ನು ಸುಟ್ಟು ಬಿಡುತ್ತಿದ್ದೆ. ಮನೆಯಲ್ಲಿ ನನ್ನ ತಂಗಿ ಇದ್ದಾಳೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸುರಿದು ಬಿಡುತ್ತಿದ್ದೆ. ತಿಳಿಯುತ್ತೇನಲ್ಲ ಸುವರ್ಕೆ ಬಚ್ಚ. ನಾನಲ್ಲ ಕಣ ಬಚ್ಚ, ನೀನು ಆಗಿನಿಂದಲೂ ಕಾಗೆ ಅಂತ ಕಿರುಚುತ್ತ ಗಂಟಲು ನರಗಳನ್ನು ಕಿತ್ತುಕೊಳ್ಳುತ್ತಿರುವ ನೀನು ಕಣ ಬಚ್ಚ. ಜಂಬ ಕೊಚ್ಚಿದ ಉತ್ತರ ಕುಮಾರ ಮಾಯಗೊಡುಗುವ ಮಾತುಗಳನ್ನಾಡಿ ವ್ಯರ್ಥ ಮಾಡಿಕೊಳ್ಳಬೇಡ. ಇನ್ನಂತಹ ಪಾಳೆಗಾರ ಗಂಡು ಎಂದು ಪಡಾಯಿ ಕೊಚ್ಚಿಕೊಂಡು ಬಂದವರನ್ನ ನನ್ನ ಊರಿ ಬಿಸಿಲಿನ ಕಿರಣಗಳಿಂದ ಸುಟ್ಟು ಭಸ್ಮ ಮಾಡು. ಜ್ವಾಲಾಮುಖಿಯಂತಹ ಕುಡಿ ನೋಟದ ಕಲೆಗಾರಗಳ ಈ ಸೂರ್ಯ. ಅಂಥದರಲ್ಲಿ ಬೆದರಿಕೆಯ ನುಡಿಗಳಿಂದ ನನ್ನನ್ನು ಎದುರಿಸಲು ಬಂದರೆ ಅದರಿಂದ ಉಂಟಾಗುವ ಪರಿಣಾಮ ವರ್ಣಾತೀತವಾಗಿರ್ತದೆ. ಎಚ್ಚರಿಕೆ ಮಗನ. ಲೇ ಸೂರ್ಯ, ನಿನ್ನ ನಿಂತು ಮಾತನಾಡೋದಕ್ಕೆ ತಾನೇ ಇಷ್ಟೊಂದು ಕೊಬ್ಬು. ಆ ಜಗತ್ ಬೆಳಗೋ ಸೂರ್ಯನಿಗೆ ವರ್ಷಕ್ಕೊಮ್ಮೆ ಗ್ರಹಣ ಇರುತ್ತದೆ. ಅದೇ ರೀತಿ ನಿನ್ನ ಬಾಳಿನಲ್ಲಿ ಸಹ ಚಂಡಮಾರುತದ ರೀತಿಯಲ್ಲಿ ಸುನಾಮಿ ಎಬ್ಬಿಸಿ ನಿನಗೆ ಗ್ರಹಣ ಹಿಡಿಯದಂತ ಮಾಡಲಿಲ್ಲ ಆ ಚಾಮುಂಡೇಶ್ವರಿ ಹರಿದಾವರಲ್ಲಿ ಬೆಳೆದ ಕರ್ನಾಟಕದ ಮಗನೇ ಅಲ್ಲ. ತರಣಿ, ಇದೇನು ನನ್ನ ಅಣ್ಣನಿಗೆ ಎದುರಾಗಿ ಮಾತನಾಡುತ್ತಿರುವೆ? ನನ್ನ ಅಣ್ಣ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಅವರ ಬಗ್ಗೆ ಈ ರೀತಿ ಮಾತನಾಡಲು ನಾಚಿಕೆ ಆಗುವುದಿಲ್ಲ ನಿನಗೆ? ನಾಚಿಕೆ ಏಕೆ ದೀಪ? ಈ ನಿನ್ನ ಅಣ್ಣ ನಮ್ಮ ಮೇಲೆ ಮಮತೆ ಸೋಗಾಕಿ ಇಲ್ಲ ಸಲ್ಲದ ಮಾತುಗಳನ್ನಾಡುವ ಈ ನಿನ್ನ ಅಣ್ಣ ಸಾಮಾನ್ಯನಲ್ಲ, ನರರೂಪದ ರಾಕ್ಷಸ. ನನ್ನನ್ನು ಮನೆಗೆ ಕಳಿಸಿ ಬಡವ, ಅನಾಥ ಎಂದು ಕೆಟ್ಟ ಮಾತುಗಳನ್ನು ನಿಂದಿಸಿ ಶ್ರೀಮಂತಿಕೆ ದರ್ಪದಲ್ಲಿ ಬಾಯಿ ಮುಚ್ಚುತ್ತಾರೆ. ನನ್ನ ಅಣ್ಣನಿಗೆ ಈ ರೀತಿ ಮಾತನಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಹೇಳು ತರುಣ್, ಹೇಳು.
ಮನೆಯಲ್ಲಿ ಬಿದ್ದಿರುವೆ. ಹಾಗಾಗಿ ಈ ಪ್ರಿಯತಮನ ಮಾತುಗಳು ಗಾಳಿಯಲ್ಲಿ ತೇಲ್ದು ಹೋದಂತೆ ಕಾಣುತ್ತದೆ. ಇವನ ಮಾತು ನಂಬಬೇಡ ದೀಪ. ಇವನು ಬೆಂಕಿ ಈ ರೀತಿ ಹಾವಿನ ನಾಲಿಗೆಯಂತೆ ನಾಲಿಗೆ ಚಾಚಿ ಮಾತನಾಡಬೇಡ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಅಣ್ಣನಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅವರು ನಮ್ಮ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ನಿಲ್ಲು ದೀಪ. ಏಕಶ್ಚಿತ ಬಡಬಿಕಾರಿ ಹತ್ತಿರ ಏನು ಮಾತು? ಅವನು ಒಪ್ಪಿದ ಕುರಿಮರಿಯಂತೆ, ಮದವೇರಿದ ಮದ್ದಾನೆಯಂತೆ, ಚೀರ ಕ್ಷುಲ್ಲಕದ ಮಾತುಗಳನ್ನಾಡುವ ಇವನನ್ನು ಹೀಗೆ ಬಿಟ್ಟರೆ ನನ್ನ ಶ್ರೀಮಂತಿಕೆಯ ದರ್ಪದ ಸವಾಲಿಗೆ ಅವಮಾನ. ಬಡಬಿಕಾರಿ, ನೀನು ಕಾಲಿಟ್ಟ ಗಳಿಗೆಯಿಂದ ನನ್ನ ಅರಮನೆಯೇ ದುರ್ಗಂಧದ ವಾಸನೆಯನ್ನು ಬೀರುತ್ತದೆ. ಮೊದಲು ನನ್ನ ಮನೆ ಬಿಟ್ಟು ಆಚೆಗೆ ತೊಲಗಲೇ ಬಡಬಿಕಾರಿ. ಹೋಗುತ್ತೇನೆ ಸೂರ್ಯ, ಹೋಗುತ್ತೇನೆ. ನಿನ್ನ ತಂಗಿ ಹತ್ತಿರ ಎರಡು ಮಾತನಾಡಿ ಹೋಗುತ್ತೇನೆ. ದೀಪ, ಈ ನಿನ್ನಣ್ಣ ಸಾಮಾನ್ಯದಲ್ಲ. ಈ ನಿನ್ನಣ್ಣನ ಮಾತಿಗೆ ಮರಳಾಗಿ ನಮ್ಮ ಪ್ರೀತಿ ಮೇಲೆ ನಂಬಿಕೆ ಹುಟ್ಟುವಂತೆ ಮಾಡಿಬಿಟ್ಟೆಯಲ್ಲ ದೀಪ. ದೀಪ, ಒಂದಲ್ಲ ಒಂದು ದಿನ ಈ ನಿನ್ನ ಅಣ್ಣನ ನಿಜ ಸ್ವರೂಪ ತಿಳಿದಾಗ ಈ ನಿನ್ನ ಪ್ರಿಯತಮನ ಮಾತುಗಳು ನೆನಪಿಗೆ ಬರುತ್ತವೆ. ದೀಪ, ಇವನು ಮಾನವನಲ್ಲ, ಮಾನವ ರೂಪದ ಮೃಗ. ಈ ನಿನ್ನ ಮಾತನ್ನು ನಿನ್ನ ಸೀರೆ ಸೆರಗಿನಲ್ಲಿ ಗಂಟು ಹಾಕಿಕೊ ದೀಪ. ನಿನ್ನ ಸೀರೆ ಸೆರಗಿನಲ್ಲಿ ಗಂಟು ಹಾಕಿಕೊ. ನಾಲಿಗೆ ಅದ್ದು ಮೀರಿ ಮಾತನಾಡುತ್ತಿರುವ ಮಗನೇ, ಮೊದಲು ನನ್ನ ಮನೆ ಬಿಟ್ಟು ಆಚೆಗೆ ತೊಲಗ. ತರುಣ್ ತುಂಬಾ ಒಳ್ಳೆಯವರು. ನೀನಿಷ್ಟೊಂದು ಕೋಪ ಮಾಡ್ಕೋಬಾರ್ದು ಕಣ್ಣ. ದೀಪ, ಯಾವಾಗ ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಅಂದೇ ನೀನು ನನ್ನ ಮಾತು ಕೇಳಿದರೆ ನಮಗಿಂತ ಪರಿಸ್ಥಿತಿ ಬರ್ತಿರಲಿಲ್ಲ. ಮುಂದೆ ಏನು ಯೋಚನೆ ಮಾಡಬೇಕೆಂದು ಯೋಚಿಸುತ್ತೇನೆ. ಒಳಗಡೆ ನೀಡಿ. ಹೇಗಿದೆ ಹೇಗಿದೆ ಈ ದಿನಕರಣ ದಿನದಾಟದ ಕುತಂತ್ರಕಾರ ಸ್ಥಾನ? ದೀಪಾಳಿಗೆ ಅಣ್ಣನೆಂಬ ಆಂತರಿಕದ ಕರುಣೆಯನ್ನು ತೋರಿಸಿ ಆ ಕರುಣನಿಗೆ ಮತ್ತೊಮ್ಮೆ ಈ ಕಡೆ ತಲೆ ಹಾಕಿ ತಿರುಗಿ ನೋಡದ ಹಾಗೆ ಮಾಡಿದೆ. ನನ್ನೆದುರಿಗೆ ನಿಂತು ನನಗೆ ನೀಚದ ಮಾತುಗಳನ್ನಾಡಿ ಗೆದ್ದೆ ಎಂದು ತಿಳಿಯಬೇಡಲೇ ಬರಬೇಕಾರೆ. ಮುಂದೆ ನಿನಗೆ ಕಾದಿದೆ ಮಾರಿ ಹಬ್ಬ. ಈ ಸೂರ್ಯ ಸುಮ್ಮನಿದ್ದರೆ ಶಾಂತ, ರೊಚ್ಚಿಗೆದ್ದರೆ ನಾನೊಂದು ಸಾರಿ ಬೀಸಿನಿಂದ ಕಣ್ಣು ಬಿಟ್ಟರೆ ಸಪ್ತ ಸಮುದ್ರಗಳೇ ಅಲ್ಲೋಲ ಕಲ್ಲೋಲವಾಗಿ ಚಂಡಮಾರುತದ ಬಿರುಗಾಳಿಯನ್ನು ಧೂಳೆಬ್ಬಿಸಿಕೊಂಡು ಬರುತ್ತವೆ. ಅಂಥದರಲ್ಲಿ ಈ ಬಾಸುರಂಗನಿಗೆ ಭಾವನೆಗಳಿಂದ ಪೋಷಿಸಲು ಬಂದರೆ ಅದೇ ಭಾವನೆಗಳನ್ನು ತುಚ್ಛಹೀನವಾಗಿ ಮಾಡಿಬಿಡುವ ಸ್ವತಂತ್ರ ಸಾಮ್ರಾಜ್ಯದ ಅಧಿಪತಿ, ಸುರಲೋಕದ ಚಕ್ರವರ್ತಿ ನಿಮ್ಮನ್ನೆಲ್ಲ ನನ್ನ ಕೈ ಒಳಗಿಟ್ಟುಕೊಂಡು ಆಡಿಸುತ್ತಿರುವ ರಾಜನೀತಿಯ ರಾಜ ಪ್ರತಿನಿಧಿ